ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರಕ್ಕೆ ಜಲ ದಿಗ್ಬಂಧನ ಉಕ್ಕಿ ಹರಿದ ಕಂದವಾರ ಕೆರೆ 40 ವರ್ಷದ ಬಳಿಕ ಗೋಪಾಲಕೃಷ್ಣ ಕೆರೆ ಕೋಡಿ ಕೆರೆ ಕುಂಟೆ ಕಾಲುವೆಗಳಿಂದ ದೂರ ಇರಲು ಜಿಲ್ಲಾಡಳಿತ ಮನವಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಚಿತ್ರಾವತಿ ನದಿ ಬಾಗೇಪಲ್ಲಿಯಲ್ಲಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಚಿತ್ರಾವತಿ ನದಿ ಸೇತುವೆ ಮೇಲೆ ಪ್ರಯಾಣಕ್ಕೆ ಪೊಲೀಸರಿಂದ ತಡೆ ಕೋಲಾರದಲ್ಲಿ ಕುಂಭದ್ರೋಣ ಮಳೆ ಉಕ್ಕಿ ಹರಿದ ಕೆರೆಗಳು ಕೊಚ್ಚಿ ಹೋದ ರಾಸುಗಳು ಮನೆಗಳಿಗೆ ನುಗ್ಗಿದ ನೀರು ಜನಜೀವನ ಅಸ್ತವ್ಯಸ್ತ ಐತಿಹಾಸಿಕ ಕೋಟೆಗೆ ಮಳೆಯಿಂದ ಹಾನಿ ದೇವನಹಳ್ಳಿ ಕೋಟೆಯ ಭಾಗ ಕುಸಿತ ಸಂರಕ್ಷಣೆಗೆ ಸಾರ್ವಜನಿಕರ ಒತ್ತಾಯ ಕನ್ನಡ ಸಾಹಿತ್ಯ ಸೇವೆಗೆ ರಾಜಕೀಯ ಬೇಡ ಅವಕಾಶ ನೀಡಿದರೆ ಕನ್ನಡ ಭಾಷೆ ಸಾಹಿತ್ಯ ಬೆಳಗಲು ಶ್ರಮಿಸುವೆ ಡಾಕ್ಟರ್ ಕೋಡಿರಂಗಪ್ಪ ಮನವಿ ವಾರ್ತೆಗಳ ವಿವರ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಕಂದವಾರ ಕೆರೆಯಿಂದ ಕೋಡಿ ಹರಿದ ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡ್ಗಳಿಗೆ ನೀರು ನುಗ್ಗುತ್ತಿದೆ. ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನೋ ಭಯದಲ್ಲಿ ಜೀವ ಕೈಯಲ್ಲಿಡಿದು ಬದುಕು ಸಾಗಿಸುವಂತಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮಳೆಯಾಗುತ್ತಿದ್ದು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇನ್ನೂ ಒಂದು ವಾರ ಮುಂದುವರಿಯುವ ಸಾಧ್ಯತೆ ಇದೆ. ನವೆಂಬರ್ 23ರವರೆಗೆ ಭಾರೀ ಮಳೆ ನಿರೀಕ್ಷಿತ ಎಂದು ಹವಾಮಾನ ಇಲಾಖೆ ಹೇಳಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಮಳೆ ಈ ವರ್ಷದಲ್ಲಿ ಆಗುತ್ತಿದೆ. ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿದ್ದು ನದಿ ಮತ್ತು ಹಳ್ಳಗಳು ಉಕ್ಕಿ ಹರಿಯುತ್ತಿವೆ. ಸೇತುವೆಗಳು ಮುಳುಗಡೆಯಾಗಿದೆ. ಇಂತಹ ಪ್ರದೇಶದಲ್ಲಿ ರಸ್ತೆಯ ಮೇಲೆ ನೀರು ಹರಿಯುತ್ತಿರುವ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಸೂಚನೆ ನೀಡಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಈಗ ಜಲ ದಿಗ್ಬಂಧನವಾಗಿದೆ. ಕಂದವಾರ ಕೆರೆ ಕೋಡಿ ನೀರು ಹೆಚ್ಚಾಗುತ್ತಲೇ ಇದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಬ್ರಿಡ್ಜ್ ಜಲಾವೃತಗೊಂಡು ಪ್ರಯಾಣಿಕರ ಸಂಚಾರಕ್ಕೂ ಸಂಚಕಾರ ತಂದಿದೆ. ಇನ್ನು ಶನಿ ಮಹಾತ್ಮ ದೇವಾಲಯದ ಬಳಿ ಇರುವ ಸುಹಾಸ್ ಮೋಟಾರ್ಸ್, ಬಜಾಜ್ ಮೋಟಾರ್ಸ್ ಇನ್ನಿತರೆ ಶೋರೂಮ್ಗಳಿಗೆ ನೀರು ನುಗ್ಗಿದ್ದು ಮಾಲೀಕರಿಗೆ ನಷ್ಟವನ್ನ ಉಂಟು ಮಾಡಿದೆ. ಹಾಗೂ ಸ್ಥಳದಲ್ಲೇ ಇರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ ಮೊಣಕಾಲಿನಷ್ಟುದ್ದ ನೀರು ನಿಂತಿದ್ದು ಕೆರೆಯಂತೆ ಮಾರ್ಪಟ್ಟಿದೆ. ಇನ್ನು ಸಾರ್ವಜನಿಕರು ಬೈಕ್ಗಳಿಗೆ ಆ ಮಳೆ ನೀರಿನಲ್ಲೇನೆ ಪೆಟ್ರೋಲ್ ಹಾಕಿಸಿಕೊಳ್ತಾ ಇದ್ರು. ಇಷ್ಟಕ್ಕೂ ಕಾರಣವಾದರೂ ಏನು ಅಂದ್ರೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರೋದ್ರಿಂದ ಈ ಅವಾಂತರ ಸೃಷ್ಟಿಯಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರು ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಈ ಅನಾಹುತಗಳು ನಡೆಯುತ್ತಿರಲಿಲ್ಲ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಕಂದವಾರ ಕೆರೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಜಲ ಕಂಟಕ ಇರುವ ಕಾರಣ ಕಾಲುವೆಗಳಲ್ಲಿ ಹರಿಯಬೇಕಾಗಿದ್ದ ನೀರು ರಸ್ತೆಗಳ ಮೇಲೆ ಹರಿಯುತ್ತಾ ಇದ್ದು ಅದರಿಂದ ಬಿಬಿ ರಸ್ತೆಯ ಶನಿ ಮಹಾತ್ಮ ದೇವಸ್ಥಾನದ ಬಳಿ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಬೆಂಗಳೂರಿಗೆ ಹೋಗಿ ಬರಲು ವಾಹನಗಳ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದ್ದು ಬೈಪಾಸ್ ಮೂಲಕ ಸಂಚರಿಸಲು ಸಾರ್ವಜನಿಕರಿಗೆ ಸೂಚನೆ ನೀಡಿ ಯಾರೂ ಈ ಮಾರ್ಗದಲ್ಲಿ ಹೋಗದಂತೆ ಬಿಬಿ ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ. ಇನ್ನು ಪೊಲೀಸರಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ಮಳೆ ನೀರು ಹರಿಯುವುದು ಕಮ್ಮಿಯಾಗುವವರೆಗೂ ಈ ಚಿಕ್ಕಬಳ್ಳಾಪುರ ಟು ಬೆಂಗಳೂರು ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದಂತಹ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಪರಿಶೀಲನೆ ನಡೆಸಿದರು. ಒಟ್ನಲ್ಲಿ ಕಂದವಾರ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಸಂಗ್ರಹಕ್ಕಾಗಿ ಸಿದ್ಧಗೊಳಿಸಿದ್ದು ಅದೇ ಕೆರೆಗೆ ಮೇಲಿನ ಕೆರೆಗಳ ಮೇಲಿಂದ ನೀರು ಹರಿದು ಬರ್ತಾ ಇರೋದ್ರಿಂದ ಕಂದವಾರ ಕೆರೆ ಕಟ್ಟೆ ಒಡೆಯುವ ಅವಕಾಶವೂ ಇದೆ ಅನ್ನೋ ಊಹಾಪೋಹಗಳು ದಟ್ಟವಾಗಿ ಕೇಳಿಬರುತ್ತಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ನದಿಯ ರುದ್ರ ನರ್ತನಕ್ಕೆ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ.
ಮಳೆರಾಯನ ಆರ್ಭಟಕ್ಕೆ ವಿವಿಧ ಕಡೆ 500ಕ್ಕೂ ಹೆಚ್ಚು ಎಕರೆಗಳಲ್ಲಿ ಬೆಳೆದಂತಹ ಕೃಷಿ ಬೆಳೆಗಳು ನೆಲಕಚ್ಚಿದ್ದು ರೈತರಿಗೆ ಅಪಾರ ನಷ್ಟ ಸಂಭವಿಸಿದೆ. ಕಳೆದ 25 ವರ್ಷಗಳಿಂದ ಸಕಾಲಕ್ಕೆ ಮಳೆಯಾಗದೆ ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯ ಬಹುತೇಕ ಕೆರೆ ಕುಂಟೆಗಳು ಬತ್ತಿ ಹೋಗಿದ್ದೇ ಹೆಚ್ಚು. ಆದರೆ ಇತ್ತೀಚಿನ ಹಲವು ದಿನಗಳಿಂದ ಬೀಳುತ್ತಿರುವ ಧಾರಾಕಾರ ಮಳೆಗೆ ಜನ ತತ್ತರಿಸಿದ್ದು ಬಾಗೇಪಲ್ಲಿಯ ಚಿತ್ರಾವತಿ ನದಿ ಅಪಾಯದ ಮಟ್ಟವನ್ನ ಮೀರಿ ಸೇತುವೆ ಮೇಲಿನ ರಸ್ತೆಯಲ್ಲಿ ಉಕ್ಕಿ ಹರಿಯುತ್ತಿದೆ. ನದಿ ದಡದಲ್ಲಿರುವ ಮನೆ, ರಸ್ತೆ ಸೇರಿದಂತೆ ಕೃಷಿ ಜಮೀನುಗಳಲ್ಲಿ ಮಳೆ ನೀರು ಅಡ್ಡಲಾಗಿ ಹರಿಯುತ್ತಿದೆ. ಬಾಗೇಪಲ್ಲಿ ಪಟ್ಟಣದ ಹಿರಿಯರು ಹೇಳುವ ಪ್ರಕಾರ ಕಳೆದ 25-30 ವರ್ಷಗಳ ಅವಧಿಯಲ್ಲಿ ಇಂತಹ ಅಪಾರ ಪ್ರಮಾಣದ ಮಳೆಯನ್ನು ನಾವು ನೋಡೇ ಇಲ್ಲ ಎನ್ನುತ್ತಿದ್ದಾರೆ. ಇನ್ನು ಬಾಗೇಪಲ್ಲಿ ಪಟ್ಟಣದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗ ಸಂಪೂರ್ಣ ಚಿತ್ರಾವತಿ ನದಿ ನೀರಿನಿಂದ ಜಲಾವೃತಗೊಂಡು ಪ್ರವಾಹದ ಭೀತಿ ಎದುರಾಗಿದೆ. ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಡಿಆರ್ ನಾಗರಾಜು ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆಯಿಂದಲೇ ಕಾರ್ಯಾಚರಣೆಗೆ ಮುಂದಾದ ಪೊಲೀಸರು ಬಾಗೇಪಲ್ಲಿ ಪಟ್ಟಣದ ಎಸ್ಬಿಎಂ ರಸ್ತೆ ಮತ್ತು ಕೋರ್ಟ್ ಬಳಿಯಲ್ಲಿರುವ ಚಿತ್ರಾವತಿ ನದಿ ಸೇತುವೆ ಮೇಲೆ ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಅನುಮತಿ ನೀಡದೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಾಹನ ಸಂಚಾರವನ್ನ ನಿಷೇಧಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದರು. ಇನ್ನು ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮ ಪಂಚಾಯಿತಿಯ ಮಾಡಪಲ್ಲಿ, ಮುಮ್ಮಡಿವಾರಪಲ್ಲಿ ಗ್ರಾಮಗಳಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣವಾಗಿ ಮಳೆ ನೀರಿನಲ್ಲಿ ಮುಳುಗಿ ಕೊಚ್ಚಿಕೊಂಡು ಹೋಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಮುಸುಕಿನ ಜೋಳ, ನೆಲಗಡಲೆ ಬೆಳೆ ಜಡಿ ಮಳೆಗೆ ಮೊಳಕೆ ಒಡೆದು ಕೊಳೆತು ನಾರುತ್ತಿದೆ. ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಆಲೂಗಡ್ಡೆ, ಟೊಮ್ಯಾಟೊ ಹಾಗೂ ಕ್ಯಾರೆಟ್ ಬೆಳೆಗಳಿಗೆ ತೇವಾಂಶ ಹೆಚ್ಚಾಗಿದ್ದು ಅಂಗಮಾರಿ ಮತ್ತು ಬೆಂಕಿ ರೋಗಗಳಿಗೆ ತುತ್ತಾಗಿದ್ದು ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ. ಇನ್ನು ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿಯ ಡಿ ಕೊತ್ತಪಲ್ಲಿ ಮಾರ್ಗ ರಸ್ತೆ ಮತ್ತು ಮಿಟ್ಟೆಮರಿ ಹೋಬಳಿಯ ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಬತ್ತಲಹಳ್ಳಿ ಮಾರ್ಗ ರಸ್ತೆ ಮಳೆ ನೀರಿನ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿಯ ವರದಯ್ಯಗಾರಿಪಲ್ಲಿ ಬೋಗೇಪಲ್ಲಿ ಮಾರ್ಗದ ಚಿತ್ರಾವತಿ ನದಿ ಸೇತುವೆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು 2 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಅಪಾಯದ ಮಟ್ಟ ಮೀರಿ ಸೇತುವೆ ಮೇಲೆ ಉಕ್ಕಿ ಹರಿಯುತ್ತಿರುವ ಚಿತ್ರಾವತಿ ನದಿ ಪ್ರದೇಶಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಭೇಟಿ ನೀಡಿದ್ದು ನೀರಿನ ಹರಿವನ್ನ ಪರಿಶೀಲಿಸಿ ಎಚ್ಚರಿಕೆ ವಹಿಸುವಂತೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೋಲಾರ ಜಿಲ್ಲಾದ್ಯಂತ ಕುಂಭದ್ರೋಣ ಮಳೆಗೆ ಕೆರೆ ಕಟ್ಟೆಗಳು ಉಕ್ಕಿ ಹರಿದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಕುಂಭದ್ರೋಣ ಮಳೆಯಾಗುತ್ತಿದೆ. ಈ ಮಳೆಗೆ ಕೆರೆ ಕಟ್ಟೆಗಳು ಉಕ್ಕಿ ಹರಿದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಳೆದ 1 ವಾರದಿಂದ ಸುರಿಯುತ್ತಿರುವ ಜಿಟಿ ಮಳೆ ಹಾಗೂ ಗುರುವಾರ ಇಡೀ ಹಗಲು ಮತ್ತು ರಾತ್ರಿ ಸುರಿದ ಮಳೆಗೆ ಜಿಲ್ಲೆಯ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಕೋಲಾರ ನಗರದ ಗಾಂಧಿನಗರದಲ್ಲಿ 10 ಮನೆಗಳಿಗೆ ನೀರು ನುಗ್ಗಿದೆ. ನಗರದ ಗೌರಿಪೇಟೆ, ಅರಹಳ್ಳಿ, ಎಸ್ ಅಗ್ರಹಾರ, ಬೆಗ್ಲಿ ಹೊಸಹಳ್ಳಿ ಸೇರಿದಂತೆ ಹಲವಾರು ಹಳ್ಳಿಗಳಲ್ಲಿ ಮನೆಗಳು ಕುಸಿದು ಬಿದ್ದಿವೆ. ಕೆಲವು ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿವೆ. ಸೇತುವೆಗಳು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ರಸ್ತೆ ತಡೆಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಕೊಡಿಕಣ್ಣೂರು ಕೆರೆ ತುಂಬಿ ಹರಿಯುತ್ತಿದ್ದು ಕೋಲಾರ ಮಣಿಘಟ್ಟ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಗಾಂಧಿನಗರದ ಕೋಳಿ ಫಾರಂ ಮತ್ತು 5 ಮೇಕೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಸುಮಾರು 35,000 ಹೆಕ್ಟೇರ್ ರಾಗಿ ಬೆಳೆ, 1350 ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಾಶವಾಗಿದೆ. ಸುಮಾರು 10 ಗಂಟೆಯಲ್ಲಿ ವಿಪರೀತ ನೀರು ಜಾಸ್ತಿ ಆಗ್ಬಿಟ್ಟು ಎಲ್ಲ ನೀರು ತುಂಬ್ಕೊಬಿಟ್ಟು ಇಲ್ಲಿ ದನ ಕರುಗಳು ಎಲ್ಲವನ್ನೂ ನಾಶನ ಆಗೈತಿ. ಇಲ್ಲಿ ಯಾವ ನೀರು ಬಂತು? ಕೋಡಿಕಣ್ಣೂರು ಕೆರೆ ಮತ್ತು ಕೋಲಾರ ಕೆರೆ 2 ಸೇರಿಕೊಂಡು ಸುಮಾರು ನೀರು ತುಂಬ್ಕೊಬಿಟ್ಟು
ಕುರಿಗಳೆಲ್ಲ ಕೊಚ್ಕೊಂಡು ಕೆರೆ ಒಳ್ಳೆ ಹೊರಟೋಗಿದೆ. ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಂದು 5-6 ಕುರಿಗಳು ಹೊರಟೋಗಿದೆ. 2 ಹಸುಗಳು ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಕೋಳಿಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಒಂದು 50 ಕೋಳಿ ಮರಿಗಳು. 30ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿದ್ದು, ಇದೇ ಮಳೆ ಇನ್ನೂ ಮುಂದುವರಿಯುವ ಕಾರಣ ಇನ್ನಷ್ಟು ಮನೆಗಳು ಬೀಳುವ ಸಂಭವ ಇದೆ. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. 10 ವರ್ಷಗಳ ವಿಶ್ವಾಸಾರ್ಹವುಳ್ಳ ನಂಬರ್ 1 ರೀಜನಲ್ ಚಾನೆಲ್ ಈ ನ್ಯೂಸ್ ಟಿವಿಯಲ್ಲಿ ಕಾರ್ಯನಿರ್ವಹಿಸಲು ಆಂಕರ್ಗಳು, ಹಾರ್ಟ್ ಬೀಟ್ ಕಾರ್ಯಕ್ರಮಕ್ಕಾಗಿ ನಿರೂಪಕರು, ನಿರೂಪಕಿಯರು, ವಿಡಿಯೋ ಎಡಿಟರ್ಸ್, ಕಂಪ್ಯೂಟರ್ ಜ್ಞಾನವುಳ್ಳವರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ಸ್ಥಳೀಯರಿಗೆ ಆದ್ಯತೆ. ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 9845428472. ಇನ್ನೊಂದು ನಂಬರ್ 9742169249. ಸಿಎಸ್ಐ ಆಸ್ಪತ್ರೆ ಚಿಕ್ಕಬಳ್ಳಾಪುರ 100 ವರ್ಷಗಳ ಇತಿಹಾಸವಿರುವ ಬಡ ರೋಗಿಗಳ ಸೇವೆಯಲ್ಲಿ ಪ್ರಸಿದ್ಧಿಯಾಗಿರುವ ಚಿಕ್ಕಬಳ್ಳಾಪುರದ ಸಿಎಸ್ಐ ಆಸ್ಪತ್ರೆ ಮಿಷನ್ ಆಸ್ಪತ್ರೆ ಇದೀಗ ನವೀಕೃತಗೊಂಡಿದ್ದು, ರೋಗಿಗಳಿಗೆ ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸಿಎಸ್ಐ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ಸೌಲಭ್ಯ ಲಭ್ಯ. ತೀವ್ರ ನಿಗಾ ಘಟಕ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಘಟಕ, ಅತ್ಯಾಧುನಿಕ ಪ್ರಯೋಗಶಾಲೆ, ಹೆರಿಗೆ ವಾರ್ಡ್, ಆಮ್ಲಜನಕ ಸಹಿತ ಅರೆ ಖಾಸಗಿ ಮತ್ತು ಸಾಮಾನ್ಯ ವಾರ್ಡ್ನ ಸೌಲಭ್ಯಗಳಿವೆ. ಡಾಕ್ಟರ್ ಜಾಯ್ ಕ್ರೈಸ್ಟ್ ನೇತೃತ್ವದಲ್ಲಿ ಹಲವು ಹಿರಿಯ ತಜ್ಞ ವೈದ್ಯರುಗಳಾದ ಪ್ರಸೂತಿ ತಜ್ಞರು, ಮೂತ್ರಪಿಂಡ ತಜ್ಞರು, ಸರ್ಜನ್ ಮತ್ತು ಸಾಮಾನ್ಯ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಸೂಚನೆ: ನವೆಂಬರ್ 30ರವರೆಗೆ ಮಕ್ಕಳ ತಜ್ಞರಿಂದ ಮಕ್ಕಳ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9448081924. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಐತಿಹಾಸಿಕ ದೇವನಹಳ್ಳಿ ಕೋಟೆಯ ಹೊರಭಾಗದ ಕೋಟೆಯ ಉಬ್ಬು ಸತತ ಮಳೆಯಿಂದಾಗಿ ಸಂಪೂರ್ಣ ಧರೆಗುರುಳಿದೆ. ಐತಿಹಾಸಿಕ ತಾಣವಾಗಿ ಪ್ರಸಿದ್ಧವಾಗಿರುವ ದೇವನಹಳ್ಳಿ ಕೋಟೆಯ ಕಾರಣಕ್ಕಾಗಿ ಪ್ರಸಿದ್ಧಿಯನ್ನ ಪಡೆದಿತ್ತು. ಆದರೆ ಇದೀಗ ಸುರಿಯುತ್ತಿರುವ ಮಳೆಯಿಂದಾಗಿ ಕೋಟೆಯ ಹೊರಭಾಗದ ಕೋಟೆಯ ಉಬ್ಬು, ಬಸರಿ ಕೋಟೆ ಎಂದು ಕರೆಯಲಾಗುವ ಕೋಟೆಯ ಉಬ್ಬು ಸತತ ಮಳೆಯಿಂದಾಗಿ ಸಂಪೂರ್ಣವಾಗಿ ಧರೆಗೆ ಉರುಳಿದೆ. ಕೋಟೆಯ ಒಂದು ಉಬ್ಬು ಕಲ್ಲುಗಳು ಕುಸಿದಿದ್ದರಿಂದ ಆಮೆಯ ಆಕೃತಿಯಲ್ಲಿದ್ದ ಕೋಟೆಯ ಸೌಂದರ್ಯಕ್ಕೆ ಧಕ್ಕೆಯನ್ನುಂಟು ಮಾಡಿದೆ. ಐತಿಹಾಸಿಕ ಕೋಟೆಯ ಸಂರಕ್ಷಣೆಗೆ ಹಲವಾರು ಬಾರಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆಗಳ ಗಮನಕ್ಕೆ ತಂದಿದ್ದರೂ ಸಹ ಯಾವುದೇ ಅಭಿವೃದ್ಧಿ ಕಾಣದ ಹಿನ್ನೆಲೆಯಲ್ಲಿ ಕೋಟೆ ಈ ರೀತಿಯಲ್ಲಿ ಅನಾಥವಾಗುವುದರಲ್ಲಿ ಸಂದೇಹವೇ ಇಲ್ಲವೆಂತಾಗಿದೆ. ವಿಜಯನಗರ ಪಾಳೆಗಾರರ ಕಾಲದಲ್ಲಿ ನಿರ್ಮಾಣವಾದ ದೇವನಹಳ್ಳಿ ಕೋಟೆಯು ಮುಂದಿನ ಬೆಳವಣಿಗೆಯಲ್ಲಿ ಹೈದರಾಲಿಯ ಕೋಟೆಯಾಗಿ ಪರಿವರ್ತನೆಯಾಗಿತ್ತು. ಟಿಪ್ಪು ಜನ್ಮಸ್ಥಳದ ಕಾರಣಕ್ಕೆ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಇಂತಹ ಚರಿತ್ರೆಯ ಕೋಟೆ ಇದೀಗ ಮೂಲೆ ಗುಂಪಾಗತೊಡಗಿರುವುದು ವಿಪರ್ಯಾಸವಾಗಿದೆ. ಇನ್ನು ಕೋಟೆ ಕುಸಿದಿರುವ ಸುದ್ದಿ ತಿಳಿಯುತ್ತಿದ್ದಂತೆ ನಾಗರಿಕರು ಜಮಾವಣೆಗೊಂಡು ಕೋಟೆ ಕುಸಿದಿರುವುದನ್ನು ನೋಡಿ ಬೇಸರ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಇಲಾಖೆ ಇಂತಹ ಪ್ರವಾಸಿ ತಾಣಗಳ ಸಂರಕ್ಷಣೆಗೆ ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿಗೊಳಿಸಿ ಉಳಿದಿರುವ ಕೋಟೆಯ ಅವಶೇಷವನ್ನು ಸಂರಕ್ಷಿಸಬೇಕು ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಚಿಕ್ಕಬಳ್ಳಾಪುರದಂತಹ ಗಡಿ ಜಿಲ್ಲೆಯಲ್ಲಿ ಕನ್ನಡಮ್ಮನ ನುಡಿತೇರನ್ನ ಎಳೆಯುವ ಕಾರ್ಯಕ್ಕೆ ರಾಜಕಾರಣ ಸಲ್ಲದು. ಸಾಹಿತ್ಯ ಪರಿಷತ್ತಿನ ಸದಸ್ಯರು ನನಗೆ ಅವಕಾಶ ನೀಡಿ ಹರಿಸಿದರೆ ಪುಸ್ತಕ ಸಂಸ್ಕೃತಿಯ ಸೇವೆಗೆ ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಕನ್ನಡದ ಭವನದ ಲೋಕಾರ್ಪಣೆಗೆ ಶ್ರಮಿಸಿ ಆಗುವಂತೆ ಮಾಡುತ್ತೇನೆ ಎಂದು ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರೊಫೆಸರ್ ಕೋಡಿರಂಗಪ್ಪರವರು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪ್ರೊಫೆಸರ್ ಕೋಡಿರಂಗಪ್ಪ ಅವರು ಮಾತನಾಡಿ, ಕನ್ನಡವನ್ನು ಕೇವಲ ಅಭಿಮಾನದ ಭಾಷೆಯನ್ನಾಗಿಸದೆ ಅನ್ನದ, ಅಂತಃಕರಣದ, ಅಧಿಕಾರದ ಭಾಷೆಯಾಗಿಸುವ ಜವಾಬ್ದಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಲಿದೆ. ಜಿಲ್ಲಾ ಜಾನಪದ ಕೋಶದ ಕಾರ್ಯ ಅಪೂರ್ಣವಾಗಿದ್ದು ಅದರ ಪೂರೈಕೆಗೆ ಶ್ರಮಿಸಲಾಗುವುದು. ಐಚ್ಛಿಕ ಕನ್ನಡವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಜಿಲ್ಲೆಯಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಇದರ ಉನ್ನತಿಗೆ ಕಾರ್ಯಯೋಜನೆ ರೂಪಿಸಲಾಗುವುದು. ಜಿಲ್ಲೆಯಲ್ಲಿ ಸಾಹಿತ್ಯ ಮತ್ತು ಮಾಧ್ಯಮದ ನಡುವೆ ಅವಿನಾಭಾವದ ಸಂಬಂಧವನ್ನು ಬೆಸೆದು ಸಾಹಿತ್ಯ ಸಂಸ್ಕೃತಿಯ ಮುಕ್ತ ಚಿಂತನೆಗೆ ಅವಕಾಶ ನೀಡಲಾಗುವುದು. ಕನ್ನಡದಲ್ಲಿ ವ್ಯಾಸಂಗ ಮಾಡಿ ಉದ್ಯೋಗ ಅರಸುತ್ತಿರುವ ನಿರುದ್ಯೋಗಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ವೇದಿಕೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆಯನ್ನ ವಿಸ್ತರಿಸಲಾಗುವುದು. ಜಿಲ್ಲೆಯ ಹೆಸರಾಂತ ಸಾಹಿತಿ ಕುಮಿದೆಂದುವಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕಿರು ಹೊತ್ತಿಗೆಯನ್ನು ರೂಪಿಸಿ ನೀಡಲಾಗುವುದು. ಎಲ್ಲ ಧರ್ಮಗಳ ಬಗ್ಗೆ ನನಗೆ ಸಮಾನವಾದ ಭಾವನೆ ಇದ್ದು ನಾನು ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ. ನಾನು ಭಗವಾನ್ ಗೌತಮ ಬುದ್ಧನ ಸುವರ್ಣ ಮಾರ್ಗವನ್ನ ಪಾಲಿಸುವವನು. ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ನನಗೆ ಜಿಲ್ಲೆಯ ಉತ್ತಮ ಒಡನಾಡಿಗಳ ಪರಿಚಯವಾಗಿದೆ. ಎಂದೂ ಕೂಡ ನಾನು ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಮನಸ್ಸಾಕ್ಷಿಗೆ ಅನುಗುಣವಾಗಿ ಮತ ನೀಡಿದರೆ ಗುಂಪುಗಾರಿಕೆಗೆ ಅವಕಾಶವಿಲ್ಲದಂತೆ, ಕರ್ತವ್ಯಕ್ಕೆ ಎಳ್ಳಷ್ಟು ಚ್ಯುತಿ ಬರದಂತೆ ಕೆಲಸ ಮಾಡುತ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಣ ಮಾಡುವ ಸಂಸ್ಥೆ ಆಗಬಾರದು. ಸದಸ್ಯತ್ವ ಶುಲ್ಕವನ್ನು 250 ರೂಪಾಯಿಗೆ ಇಳಿಸಿ ನಾಡ ಭಾಷೆಯ ಬಗ್ಗೆ ಅಭಿಮಾನವಿರುವ ಎಲ್ಲರಿಗೂ ಸದಸ್ಯತ್ವ ನೀಡುವ ಕೆಲಸ ಆಗಬೇಕು. ನನಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅವಕಾಶ ದೊರೆತರೆ ಈ ಬಗ್ಗೆ ಪ್ರಸ್ತಾಪಿಸಲಾಗುವುದು. ಅಧ್ಯಕ್ಷ ಅವಧಿಯು ಕೂಡ 3 ವರ್ಷಕ್ಕೆ ಇಳಿದರೆ ಉತ್ತಮ ಎಂದು ಅಭಿಪ್ರಾಯಪಟ್ಟರು. ಆಗ ನನಗೆ 2 ಪ್ರಶ್ನೆ ಬಂತು. ನನಗೆ ಬೇರೆ ಬೇರೆ ಕೆಲಸನೂ ಇತ್ತು. ಆದರೆ ಇಷ್ಟು ಜನ ಸಾಹಿತ್ಯದ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಉದಾಸೀನ ಮಾಡಿದರೆ, ಒಂದು ನಿರ್ಲಕ್ಷ್ಯ ಮಾಡಿದರೆ ಒಂದು ತಪ್ಪು ದುರಾಂಕಾರ ಆಗುತ್ತೆ. ನಾನು ಒಬ್ಬ ಕನ್ನಡ ಮೇಷ್ಟ್ರಾಗಿ 35 ವರ್ಷ ಕೆಲಸ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡೆ. ನಾನು ಆಯಿತು ಅಂತ ಅವರೆಲ್ಲರೂ ಯುನಾನಿಮಸ್ ಅಂತ ಹೇಳಿದ್ರು, ಸರ್ವಾನುಮತ ಅಂತ ಒಪ್ಕೊಂಡೆ ನಾನು. ಆದರೆ ಒಂದು ಮಾತು ಹೇಳಿದೆ, ನಾನು ಯುನಾನಿಮಸ್ ಆಗಿ ಆದರೆ ಸಂತೋಷ, ಆಗದೇ ಇದ್ರೂ ಕೂಡ ನಾನು ಅದನ್ನು ಸ್ಪರ್ಧೆ ಮಾಡಿ ನಿಮ್ಮ ಮರ್ಯಾದೆಯನ್ನು ಉಳಿಸ್ಬೇಕು, ನಿಮ್ಮ ಆಶಯಗಳನ್ನು ಅಂತ ಹೇಳಿ ಅದನ್ನು ಉಳಿಸ್ತೇನೆ. ಎರಡನೇದಾಗಿ ನಾನು ಯಾಕೆ ಇದನ್ನು ಒಪ್ಕೊಂಡೆ ಅಂದರೆ, ನನಗೀಗ ಅದು ಇನ್ನೂ ಖಚಿತ ಆಯಿತು. ಈ ತಿಂಗಳಲ್ಲಿ ನಾನು ಸುಮಾರು 1984ನೇ ಇಸ್ವಿಯಿಂದ ನಾನು ಬಂದಿರುವಂಥದ್ದು. ಇಲ್ಲಿ ನಾವು ಬಂದಾಗಿದ್ದ ಜೊತೆಗಾರರಾಗಿರೋ ವೆಂಕಟೇಶೊಬ್ಬರಿದ್ದಾರೆ, ಗುರುಮೂರ್ತಿ ಇದ್ದಾರೆ. ಹೀಗಾಗಿ ಸುಮಾರು ಇಷ್ಟು ದೊಡ್ಡ ಕಾಲ ನಾನು ಇಲ್ಲಿ ಅನ್ನ ಕೊಟ್ಟಿದ್ದೆ, ಆಲೋಚನೆ ಕಟ್ಕೊಟ್ಟಿದ್ದೇನೆ. ಸಾವಿರಾರು ಜನ ಮಕ್ಕಳಿಗೆ ಬದುಕು ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದೇನೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಗೋಪಾಲಗೌಡ ಕಲ್ಲೋಮಂಜಲಿ, ಮಾಜಿ ಅಧ್ಯಕ್ಷ ಹನುಮಂತರಾವ್, ಸಾಹಿತಿ ಮಲ್ಲಿಕಾರ್ಜುನ್, ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಪಾಮು ಚಲಪತಿಗೌಡ, ಜಾನಪದ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ಉಷಾ ಶ್ರೀನಿವಾಸ್, ಬಂಚನ್ಬಲ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಚಿಕ್ಕಬಳ್ಳಾಪುರದ ವಾರ್ಡ್ಗಳಲ್ಲಿ ಜನಜೀವನ ಅಲ್ಲೋಲ ಕಲ್ಲೋಲ ಎಂಬಂತಾಗಿದೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಚಿಕ್ಕಬಳ್ಳಾಪುರದ ವಾರ್ಡ್ಗಳಲ್ಲಿ ಜನಜೀವನ ಅಲ್ಲೋಲ ಕಲ್ಲೋಲ ಎಂಬಂತಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಿಂದ ನಡೆದಿರುವ ನಗರೋತ್ಥಾನ 1 ಮತ್ತು 2ನೇ ಹಂತದ ಕಾಮಗಾರಿಗಳ ನಿರ್ವಹಣೆಯಲ್ಲಿನ ವೈಫಲ್ಯಗಳನ್ನು ಎತ್ತಿ ತೋರಿಸುವಂತೆ ರಾತ್ರಿಯಿಡೀ ಬಿದ್ದ ಮಳೆಗೆ ಯುಜಿಡಿ ನೀರು ತಗ್ಗಿನ ಪ್ರದೇಶಗಳ ಮನೆಗಳಿಗೆ ಮಳೆ ನೀರಿನೊಂದಿಗೆ ಬೆರೆತು 4 ಅಡಿ ಎತ್ತರದವರೆಗೂ ನಿಂತಿದ್ದು, ಗುರುವಾರ ರಾತ್ರಿ ಪೂರ್ತಿ ನಾಗರಿಕರು ನಿದ್ದೆಗೆಟ್ಟು ಮನೆಯೊಳಗಿನ ದಿನಸಿ ಸಾಮಗ್ರಿ, ಹಾಸಿಗೆ, ಬಟ್ಟೆಗಳನ್ನು ರಕ್ಷಿಸಿಕೊಳ್ಳಲು ಪರದಾಡಿದ್ದಾರೆ. ನಗರದ ತಗ್ಗಿನ ಪ್ರದೇಶಗಳಾದ 8 ಮತ್ತು 9ನೇ ವಾರ್ಡಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾರ್ವಜನಿಕರು ಪರದಾಡಿದರು.
ಮನೆಯಲ್ಲಿನ ರೂಮು, ಹಾಲು, ದೇವರ ಕೋಣೆ, ಮಲಗೋ ಕೋಣ ಎಂದೇ ಮಳೆ ನೀರಿನೊಂದಿಗೆ ಬೆರೆತ ಶೌಚಾಲಯದ ನೀರು ಎಲ್ಲೆಡೆ ನುಗ್ಗಿ ಸಾರ್ವಜನಿಕರ ನಿದ್ದೆ, ನೆಮ್ಮದಿ ಎಲ್ಲವನ್ನ ಕಸಿದು ಜನಪ್ರತಿನಿಧಿಗಳು, ಕಾಮಗಾರಿ ನಡೆಸಿದ ಎಂಜಿನಿಯರ್ಗಳು ಸೇರಿದಂತೆ ಎಲ್ಲರಿಗೂ ಹಿಡಿ ಶಾಪ ಹಾಕುವಂತೆ ಮಾಡಿತ್ತು. ಹೆಂಗಿರೋದು ಹೋಗಿ ಕ್ಲೀನ್ ಮಾಡಕ್ಕಾದ್ರೂ ಬರ್ತಾರಾ? ಅದು ಇಲ್ಲ. ಇಷ್ಟೊತ್ತಾಗಿದೆ, 8 ಗಂಟೆ ಆಗಿದೆ. ಒಬ್ರಾದ್ರೂ EGT ಲಾರಿ ಆದ್ರೂ ಕಳ್ಸಿದಾರಾ? ಇಲ್ಲ. ಈ ನೀರಲ್ಲಿ ನಾವ್ ಹೆಂಗ್ ಕೆಲಸ ಮಾಡೋದು? ನಾವ್ ಹೆಂಗಿರೋದು? ರೆಸ್ಟ್ ರೂಮ್ ತುಂಬೋಗಿದೆ, ಮೋರಿ ತುಂಬೋಗಿದೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನಾವ್ ಹೆಂಗಿರ್ಬೇಕು ಹೇಳಿ ಸರ್? ಇನ್ನು ಬೆಳ್ಳಂಬೆಳಗ್ಗೆ ಈ ಸ್ಥಳಕ್ಕೆ ಬಂದ ನಗರಸಭಾ ಸದಸ್ಯ ಮಠಮಪ್ಪರವರನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದರು. ಮಾಡಿಸ್ತಾ ಇದೀನ ಇಲ್ವಾ ಅಷ್ಟೇ ಹೇಳ್ರಿ. ಮಾಡಿಸ್ತಾ ಇದೀನ ಇಲ್ವಾ? ನಿಮ್ ಕಣ್ಣು ಮುಂದೆಗಡೆ ಬಂದು ಮಾಡಿಸ್ತಾ ಇದೀನಿ. ಈಗ ಹೋಗಿದ್ದಲ್ಲೇ 18ನೇ ವಾರ್ಡ್ ನನ್ಗೆ ಫೋನ್ ಮಾಡಿದ್ರು ಸಾರ್ ಅಂತ. ಆಯ್ತು ಹೇಳ್ತೀವಿ, ಅವ್ರ ಜೊತೆ ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇದೀವಿ. ಅರ್ಥ ಆಯ್ತಾ? ಇದು ವಿಪರೀತವಾದಂತ ಮಳೆ ಸ್ಟಾರ್ಟ್ ಆಗಿದೆ. ಆಮೇಲೆ ಹಿಂದೆ ಏನು ಅವೈಜ್ಞಾನಿಕವಾಗಿ ಏನು ನಗರಸಭೆ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಿಮಗೂ ಸೇರಿ ಕೆಟ್ಟ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾಗರಿಕರನ್ನು ಸಮಾಧಾನಪಡಿಸಿದ ನಗರಸಭಾ ಸದಸ್ಯ ಮಠಮಪ್ಪ ಮಾತನಾಡಿ, ನಗರಸಭೆ ಕಾಮಗಾರಿಗಳ ವೈಫಲ್ಯದ ಪರಿಣಾಮದಿಂದಾಗಿ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಮ್ಮೇಗೌಡನ ಕೆರೆ ಪ್ರದೇಶದ ಜೈಭೀಮ್ ನಗರ ನಿವಾಸಿಗಳಿಗೆ ಪ್ರತಿ ಮಳೆಗಾಲದಲ್ಲೂ ಕಾಡುವ ಈ ಸಮಸ್ಯೆಯಿಂದ ಶಾಶ್ವತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇವತ್ತು ನಮ್ಮ ವಾರ್ಡ್ ನಂಬರ್ 9ರಲ್ಲಿ ಎಲ್ಲ ಮನೆಗಳಿಗೂ ಕೂಡ ನೀರು ನುಗ್ಗತಕ್ಕಂಥ ವಾತಾವರಣ ನಿರ್ಮಾಣ ಆಗಿ ಇಲ್ಲಿನ ಜನರ ಒಂದು ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈಗಾಗಲೇ ನಾನೊಬ್ಬ ನಗರಸಭಾ ಸದಸ್ಯನಾಗಿ ನನ್ನ ಎಲ್ಲ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡಿ ವೆಹಿಕಲ್ ತರಿಸಿ ನಗರಸಭೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಕ್ಲೀನ್ ಮಾಡಿಸಿದ್ರು ಸಹಿತ, ಆದರೆ ಮತ್ತೆ ಮಳೆ ಬಂದ ತಕ್ಷಣ ತಿರುಗಿ ಮತ್ತೆ ಅದೇ ಆಗ್ತಾಯಿದೆ, ನೀರು ತುಂಬತಕ್ಕಂಥದ್ದು ಮನೆಗಳಲ್ಲಿ. ಕೂಡಲೇ ಇಲ್ಲಿರ್ತಕ್ಕಂಥ ಜನಕ್ಕೆ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಿಸಿ, ಏನು ಇದು, ಯಾಕಂದರೆ ಇದು 5 ಲಕ್ಷ 10 ಲಕ್ಷದಲ್ಲಿ ಸಮಸ್ಯೆ ಬಗೆಹರಂಥದ್ದಲ್ಲ, ಸುಮಾರು ಲಕ್ಷಗಳ ಅಮೌಂಟು ಇಲ್ಲಿ ಬೇಕಾಗುತ್ತೆ. ಅದನ್ನು ತರಿಸ್ಕೊಂಡು ಈ ಜನಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಸದಾಶಿವ ಆರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಾದ್ಯಂತಹ ಹಲವು ಗ್ರಾಮಗಳಲ್ಲಿ ಮನೆಗಳು ಕುಸಿದು ಬಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸೇತುವೆಗಳು ಕುಸಿದು ಬಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಕಳೆದ ಹಲವು ದಿನಗಳಿಂದ ಬೀಳುತ್ತಿರುವ ಮಳೆ ಹಾಗೂ ಗುರುವಾರ ರಾತ್ರಿ ಬಿದ್ದ ಭಾರಿ ಮಳೆಗೆ 15-20 ವರ್ಷಗಳಿಂದ ಕೆರೆಯಂಗಳದ ಬಯಲಾಗಿ ನಿಂತಿದ್ದ ಊಲವಾಡಿ, ಕೈವಾರ, ಮುನಗನಹಳ್ಳಿ, ಕೋನಪ್ಪಲ್ಲಿ, ನೆಕ್ಕೊಂದಿ ಹಾಗೂ ಮತ್ತಿತರ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಇನ್ನು ಚಿಂತಾಮಣಿ ತಾಲೂಕಿನ ಹಿರೇಪಾಳ್ಯ, ಕೋನಪ್ಪಲ್ಲಿ, ಕತ್ರಗುಪ್ಪೆ, ಪಾಲೇಪಲ್ಲಿ ಮತ್ತು ಚಿಂತಾಮಣಿ ನಗರದ ವಿನೋಬಾ ಕಾಲೋನಿ, ಕರಿಯಪ್ಪಲ್ಲಿಗಳಲ್ಲಿ ಮನೆಗಳ ಗೋಡೆಗಳು ಕುಸಿದು ಬಿದ್ದು ಸಾಕಷ್ಟು ನಷ್ಟ ಉಂಟಾಗಿದೆ. ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಮುಂತಕದರೆಪಲ್ಲಿ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೆ ಸೇರಿದ ಪೌಲ್ಟ್ರಿ ಫಾರ್ಮ್ಗೆ ಮಳೆ ನೀರು ನುಗ್ಗಿದ ಪರಿಣಾಮ 6,000ಕ್ಕೂ ಹೆಚ್ಚು ಕೋಳಿ ಮರಿಗಳು ಸಾವನ್ನಪ್ಪಿದ್ದು, ಶ್ರೀನಿವಾಸ್ ರವರಿಗೆ ಲಕ್ಷಾಂತರ ರೂಪಾಯಿ ಹಣ ನಷ್ಟ ಉಂಟಾಗಿದೆ. ನಷ್ಟ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಅವರು ಮನವಿ ಮಾಡಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬರಿ ಗ್ರಾಮದ ಹೊಸ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು, ಕೆರೆಯ ನೀರು ಗ್ರಾಮಕ್ಕೆ ನುಗ್ಗಿ ಗ್ರಾಮದ ಮನೆಗಳೆಲ್ಲ ಜಲಾವೃತವಾಗಿದೆ. ಗ್ರಾಮದ ಮಧ್ಯಭಾಗದಲ್ಲೇ ಕಲ್ಯಾಣಿ ಸಹ ಇದ್ದು, ರಸ್ತೆ ಮತ್ತು ಕಲ್ಯಾಣಿ ನೀರಿನಿಂದ ಜಲಾವೃತಗೊಂಡಿರುವುದರಿಂದ ಕಲ್ಯಾಣಿ ಯಾವುದು, ರಸ್ತೆ ಯಾವುದು ಎಂಬುದು ಗೊತ್ತಾಗದಂತೆ ಅಪಾಯಕ್ಕೆ ಆಹ್ವಾನಿಸಿದಂತಾಗಿದೆ.
ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ ಮಳೆಯ ಆರ್ಭಟಕ್ಕೆ ಅಂಬಾಜಿ ದುರ್ಗಾ ಹೋಬಳಿಯ ಗೌನಹಳ್ಳಿ ಕೆರೆ ತುಂಬಿದ್ದು ಕೋಡಿಯಲ್ಲಿ ನೀರು ಹರಿಯದ ಪರಿಣಾಮ ಕಟ್ಟೆಯ ಮೇಲೆ ನೀರು ಹರಿಯಲು ಪ್ರಾರಂಭವಾಗಿರುವುದರಿಂದ ಭಯಭೀತರಾದ ಗ್ರಾಮಸ್ಥರು ಕೋಡಿಯ ಪಕ್ಕದಲ್ಲಿ ರಸ್ತೆಯನ್ನು ಅಗೆದು ಕಾಲುವೆ ತೆಗೆದಿದ್ದಾರೆ. ಇದರಿಂದ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದ್ದು ಜನತೆ ಪರದಾಡುವಂತಾಗಿದೆ. ಏನಾಗುತ್ತೆ ನಮಗೆ ಭಯ, ಹಾವುಗಳು, ಕರೆಂಟ್ಗಳು ಇಲ್ಲ, ನಮ್ಮ ಪರಿಸ್ಥಿತಿ ಹಿಂಗಿದೆ. ದಯವಿಟ್ಟು ನಮಗೆ ಸರ್ಕಾರದಿಂದ ನಮಗೆ ವ್ಯವಸ್ಥೆ ಮಾಡಿಕೊಡಿ, ನಮಗೆ ಅನುಕೂಲ ಮಾಡಿಕೊಡಿ. ಎಲ್ಲ ನೀವು ನೋಡ್ತಾ ಇದ್ದೀರಾ, ನಮ್ಮ ಪರಿಸ್ಥಿತಿ ಹಿಂಗಿದೆ. ಇನ್ನು ಚಿಂತಾಮಣಿ ತಾಲೂಕಿನ ಚಿಲಕಲನೆರಪು ಹೋಬಳಿಯಲ್ಲಿ ಪಾಪಾಗ್ನಿ ನದಿ ಹಾಗೂ ಕುಶಾವತಿ ನದಿಗಳು ಮಳೆ ನೀರಿನಿಂದ ರಸ್ತೆಯ ಮೇಲೆ ಉಕ್ಕಿ ಹರಿತಾ ಇರೋ ಕಾರಣ ಹೊಸ ಉಡ್ಯದ ಬಳಿ ಸಾರ್ವಜನಿಕ ವಾಹನಗಳಿಗೆ ಕೆಂಚಾರಹಳ್ಳಿ ಪೊಲೀಸರು ಪ್ರವೇಶವನ್ನು ನಿರ್ಬಂಧಿಸಿದ್ದು, ಎಸಗಲಹಳ್ಳಿ, ಬ್ರಾಹ್ಮಣರಹಳ್ಳಿ ಹಾಗೂ ವೇಗಲಹಳ್ಳಿ ಗ್ರಾಮಗಳ ಬಳಿಯೂ ಕುಶಾವತಿ ನದಿ ನೀರು ಸೇತುವೆಗಳ ಮೇಲೆ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಬಟ್ಲಳ್ಳಿ ಪೊಲೀಸರು ವಾಹನಗಳ ಪ್ರವೇಶವನ್ನು ನಿರ್ಬಂಧಿಸಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಇನ್ನು ಮಳೆಯಿಂದ ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿರುವವರಿಗೆ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಆನೂರು, ಕೈವಾರ, ಯಗವಕೋಟೆ, ಕಡದಲಮರಿ, ಕೊರ್ಲಪರ್ತಿಗಳಲ್ಲಿ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ಗಳ ಜನರು ನೀರು ನಮ್ಮ ಮನೆಗಳತ್ತ ಹರಿದು ಬರೋದು ಬೇಡ, ನಮ್ಮ ವಾರ್ಡ್ಗೆ ಬರೋದು ಬೇಡ ಎಂಬ ಕಿತ್ತಾಟಗಳಿಗೆ ಕಾರಣವಾಗಿದ್ದಲ್ಲದೆ ಪೊಲೀಸರು ನಗರಸಭೆ ಅಧಿಕಾರಿಗಳು ದಿನವಿಡೀ ವಾರ್ಡಿನ ಜನರ ಮಧ್ಯೆ ಇರುವಂತೆ ಮಾಡಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ, ನಗರದ ವಾರ್ಡ್ಗಳ ಜನ ಈ ಮಳೆ ನೀರು ನಮ್ಮತ್ತ ಬರೋದು ಬೇಡ, ನಮ್ಮ ವಾರ್ಡ್ಗೆ ಹರಿದು ಬರೋದು ಬೇಡ ಅಂತ ಕಿತ್ತಾಟಗಳಿಗೆ ಕಾರಣವಾಗಿತ್ತಲ್ಲದೆ ಪೊಲೀಸರು, ನಗರಸಭೆ ಅಧಿಕಾರಿಗಳು ದಿನ ಇಡೀ ವಾರ್ಡಿನ ಜನರ ಮಧ್ಯೆ ಇರುವಂತೆ ಮಾಡಿತ್ತು. ಇಷ್ಟಕ್ಕೂ ವಿಷಯ ಏನಂದ್ರೆ 18ನೇ ವಾರ್ಡಿನಲ್ಲಿ ಅಲ್ಲಲ್ಲಿ ಕೆರೆಯಂತೆ ನೀರು ನಿಂತು ವಾರ್ಡಿನ ನಿವಾಸಿಗಳಿಗೆ ಮನೆಗಳಲ್ಲಿ ನೀರು ಉಕ್ಕುವಂತೆ, ಮನೆಯೊಳಗೆ ನೀರು ಹೋಗುವಂತೆ ಮಾಡಿತ್ತು. ಇವನ್ನೆಲ್ಲ ಕಂಡಂತಹ ವಾರ್ಡ್ನ ಪ್ರತಿನಿಧಿ ಬಿ ಮಂಜುನಾಥ್ ಅವರು ಮುಂಜಾನೆ 5 ಗಂಟೆಯಿಂದಲೇ ವಾರ್ಡಿನಲ್ಲಿ ನಿಂತಿದ್ದ ನೀರನ್ನು ತೆರವುಗೊಳಿಸಲು ಜೆಸಿಬಿ ಕಾಮಗಾರಿಗೆ ಮುಂದಾಗಿದ್ದರು. ಇದೇ ವೇಳೆ ತಮ್ಮ ಮನೆಗಳಿಗೆ ಹರಿಯುತ್ತಿರುವ ನೀರನ್ನ ತಡೆಗಟ್ಟಲು ಮುಂದಾದ 8 ಮತ್ತು 9ನೇ ವಾರ್ಡಿನ ಜನರು ತಮ್ಮ ನಿವಾಸಗಳ ಸುತ್ತಮುತ್ತಲಿನ ಎತ್ತರದ ಪ್ರದೇಶವಾದ 18ನೇ ವಾರ್ಡಿನ ಮಳೆ ನೀರು, ಮೋರಿ ನೀರು ತಮ್ಮ ವಾರ್ಡ್ಗಳಿಗೆ ಬರದಂತೆ ತಡೆ ಒಡ್ಡುವ ಮೂಲಕ ನೀರು ನಿಯಂತ್ರಿಸಲು ಮುಂದಾದರು. ಈ ವೇಳೆ 18ನೇ ವಾರ್ಡಿನ ಸದಸ್ಯ ಬಿ ಮಂಜುನಾಥ್ ಸೇರಿದಂತೆ 18ನೇ ವಾರ್ಡಿನ ನಿವಾಸಿಗಳೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದಲ್ಲಿ ವಾಗ್ವಾದ ನಡೆಸಿದ 8 ಮತ್ತು 9ನೇ ವಾರ್ಡಿನ ಸಾರ್ವಜನಿಕರು ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿದ್ರು. ಹೀಗಾಗಿ ಸ್ಥಳದಲ್ಲಿ ಕೆಲಕಾಲ ಉದ್ರಿಕ್ತ ಪರಿಸ್ಥಿತಿ ತಲೆದೋರಿತ್ತು. ಇನ್ನು ಈ ವಿಷಯ ತಿಳಿದ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಮತ್ತು ಕಮಿಷನರ್ ಮಹಾಂತೇಶ್ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾದರು. ಈ ವೇಳೆ ಸ್ಥಳಕ್ಕೆ ಡಿವೈಎಸ್ಪಿ ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಸ್ಐ ಹೊನ್ನೇಗೌಡ ಸಹ ಸ್ಥಳದಲ್ಲಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಇನ್ನು ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಮತ್ತು ಆಯುಕ್ತರು ಮಹಾಂತೇಶ್ಗೆ ಮುತ್ತಿಗೆ ಹಾಕಿದ 8 ಮತ್ತು 9ನೇ ವಾರ್ಡಿನ ನಾಗರಿಕರು ತಮ್ಮ ವಾರ್ಡ್ಗೆ ಭೇಟಿ ಕೊಟ್ಟು ತಮ್ಮ ಮನೆಗಳಲ್ಲಿನ ಸಮಸ್ಯೆಯನ್ನ ಕಣ್ಣಾರೆ ಕಂಡು ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ನಾನು 5 ವರ್ಷದಿಂದ ಇದ್ದೇನೆ, ಅಷ್ಟೇ ಬರೋದಲ್ಲ. ಒಳ್ಳೆಯದು
ಈ ವೇಳೆ 8 ಮತ್ತು 9ನೇ ವಾರ್ಡ್ಗೆ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಮತ್ತು ಆಯುಕ್ತರು ಮಹಾಂತೇಶ್ ಅವರು ನಗರಸಭೆ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕರೆಸಿಕೊಂಡು ಮನೆಗಳಿಂದ ನೀರು ಹೊರಹಾಕಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಲು ಮುಂದಾಗಿದ್ದಲ್ಲದೆ ಮನೆಗಳಿಗೆ ನೀರು ನುಗ್ಗುವ ಅಪಾಯ ಇರುವ ಸಾರ್ವಜನಿಕರು ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯವನ್ನ ಪಡೆಯಬಹುದು ಅಂತ ತಿಳಿಸಿದರು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಳೆದ ಕೆಲವು ದಿನಗಳಿಂದ ಜಿಲ್ಲಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಬಹುತೇಕ ಎಲ್ಲ ಕೆರೆ ಕುಂಟೆಗಳು ತುಂಬಿ ಹರಿಯುತ್ತಿವೆ. ಸುಮಾರು ವರ್ಷಗಳಿಂದಲೂ ತುಂಬದ ಕೆರೆಗಳು ಸಹ ಅಪಾಯಕಾರಿ ಹಂತವನ್ನ ತಲುಪಿದ್ದು ತುಂಬಿ ಹರಿಯುತ್ತಿವೆ. ಗುಡಿಬಂಡೆಯಲ್ಲೂ ಅಮಾನಿ ಬೈರಸಾಗರ ಕೆರೆ ಭರ್ತಿಯಾಗಿದ್ದು ಪ್ರವಾಹದಂತೆ ಮಳೆ ನೀರು ತುಂಬಿ ಹರಿಯುತ್ತಿದೆ. ಗುಡಿಬಂಡೆಗೆ ಸಂಪರ್ಕ ಕಲ್ಪಿಸುವ ಕೆರೆಯು ಕೋಡಿಯ ಬಳಿಯ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಇನ್ನು ನಿನ್ನೆ ರಾತ್ರಿಯಿಂದಲೂ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಕೆರೆಯ ಕೋಡಿ ರಸ್ತೆಯ ಬಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಹಾಗೂ ಉಪವಿಭಾಗಾಧಿಕಾರಿ ರಘುನಂದನ್ ಸಹ ಕೋಡಿಯ ಬಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಅಪಾಯಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ವ್ಯಾಪ್ತಿಯ ಬೊಮ್ಮಾವರ ಗ್ರಾಮಸ್ಥರಿಂದ 3 ಗ್ರಾಮಗಳಾದ ಬೊಮ್ಮಾವರ, ಕೆಂಪಲಿಂಗನಪುರ ಮತ್ತು ಹೊಸಹಳ್ಳಿ ಗ್ರಾಮಗಳಿಗೆ ಸೇರಿದ ಕೆರೆ ಕೋಡಿಗೆ ಬೊಮ್ಮವರ ಗ್ರಾಮಸ್ಥರಿಂದ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ಈ ಕೆರೆಯು ಸುಮಾರು 124 ಕೆರೆಯಷ್ಟು ವಿಸ್ತೀರ್ಣ ಹೊಂದಿದ್ದು 30 ವರ್ಷಗಳಿಂದ ಕೆರೆ ಕೋಡಿ ಹರಿಯುವುದನ್ನು ಎದುರು ನೋಡುತ್ತಿದ್ದ ಗ್ರಾಮಸ್ಥರಿಗೆ ಇದೀಗ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿರುವುದರಿಂದ ಸಂತಸವನ್ನ ಉಂಟು ಮಾಡಿದೆ. ಗ್ರಾಮದ ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳು ಕೆರೆ ಕೋಡಿ ಹೋಗುವ ಸ್ಥಳದಲ್ಲಿ ಜಿಟಿ ಮಳೆಯಲ್ಲಿಯೂ ಸಹ ಶಾಸ್ತ್ರೋತ್ರವಾಗಿ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಈ ವೇಳೆಯಲ್ಲಿ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಾಮಮೂರ್ತಿ, ಮಾಜಿ ಸದಸ್ಯ ಎಚ್ ಮುನಿಕೃಷ್ಣ, ಗ್ರಾಮದ ಮುಖಂಡರಾದ ಬಿಕೆ ರಮೇಶ್, ಬೊಮ್ಮಾವರದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಅನುಮೋದಿತ ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೋಲಾರ. ದಾಖಲಾತಿ ಪ್ರಾರಂಭ. ಅಲೈಡ್ ಹೆಲ್ತ್ ಸೈನ್ಸಸ್, ಬಿಎಸ್ಸಿ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಇನ್ ಓಟಿ ಅಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ನರ್ಸಿಂಗ್. ಸೀಮಿತ ಸ್ಥಾನಗಳು ಮಾತ್ರ ಲಭ್ಯ. ವಿವರಗಳಿಗೆ ಸಂಪರ್ಕಿಸಿ 9916561119. ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, NH4 ಬೈಪಾಸ್, ರೈಲ್ವೆ ಗೇಟ್ ಹತ್ತಿರ, ಕೋಗಿಲಹಳ್ಳಿ, ಕೋಲಾರ. 563101. ಕೈ ಸ್ಯಾರೀಸ್
ವುಮೆನ್ಸ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜಿಲ್ಲೆಯ 6 ತಾಲೂಕುಗಳಲ್ಲಿರುವ ಸುಮಾರು 1800 ಕೆರೆಗಳ ಪೈಕಿ 80% ಕೆರೆ ಕುಂಟೆಗಳು ತುಂಬಿ ಹರಿಯುತ್ತಿವೆ. ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬರದ ನಾಡು ಮಲೆನಾಡಾಗಿ ರೂಪುಗೊಳ್ಳುತ್ತಿದೆ. ಒತ್ತುವರಿಯಾದ ರಾಜಕಾಲುವೆಗಳು, ನೀರಿನ ಮೂಲಗಳು ಮುಚ್ಚಿ ಹೋಗಿರೋದ್ರಿಂದ ರಸ್ತೆಗಳು, ಚರಂಡಿಗಳ ಮೇಲೆ ನೀರು ಉಕ್ಕಿ ಹರಿಯುತ್ತಿವೆ. ಈಗಾಗಲೇ ಬೆಟ್ಟದ ಸಾಲುಗಳಲ್ಲಿರುವ ಕೆರೆಗಳು ತುಂಬಿ ಈಗ ಬಯಲು ಪ್ರದೇಶದಲ್ಲಿರುವ ಕೆರೆಗಳು ತುಂಬಲಾರಂಭಿಸಿವೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ 3800 ಕೆರೆಗಳ ಪೈಕಿ ದೊಡ್ಡ ಕೆರೆಗಳ ಪಟ್ಟಿಯಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆ ಅಥವಾ ಹೊಸಕೆರೆ ಇವತ್ತು ಕೋಡಿ ಹೋಗಿದೆ. ಸುಮಾರು 40 ವರ್ಷಗಳ ನಂತರ ಕೋಡಿ ಬಿದ್ದ ಕೆರೆಯನ್ನು ನೋಡಲು ಬೆಳ್ಳಂಬೆಳಗ್ಗೆ ಪಟ್ರೇನಹಳ್ಳಿ ಗ್ರಾಮಸ್ಥರು ಹಾಗೂ ನಗರವಾಸಿಗಳು, ರೈತ ನಾಯಕರು, ರಾಜಕಾರಣಿಗಳ ದಂಡೆ ಹರಿದು ಬಂದಿತ್ತು. ಇನ್ನು ಶಾಶ್ವತ ನೀರಾವರಿ ಹೋರಾಟಗಾರ ರೈತ ನಾಯಕ ಯಲುವಹಳ್ಳಿ ರಮೇಶ್ ಕೆರೆಯ ನೀರನ್ನು ತಲೆ ಮೇಲೆ ಸಿಂಪಡಿಸಿಕೊಂಡು 40 ವರ್ಷಗಳ ನಂತರ ಈ ಕೆರೆಗೆ ನೀರು ತುಂಬಿದ್ದು ನೋಡಿ ಅತೀವ ಸಂತಸವಾಗಿದೆ ಅಂತ ಭಾವುಕರಾದರು. ಇನ್ನು ಹೊಸ ಕೆರೆ ಅಚ್ಚುಕಟ್ಟುದಾರ ಪಟ್ರೇನಹಳ್ಳಿ ರೈತ ಗೋಪಾಲಕೃಷ್ಣ ಮಾತನಾಡಿ, ನನಗೆ ಬುದ್ಧಿ ಬಂದ ಮೇಲೆ ಈ ಕೆರೆ ತುಂಬಿ ಕೋಡಿ ಹೋಗಿದ್ದು ನಾನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ಈ ಕೆರೆ ತುಂಬಿರೋದ್ರಿಂದ ಸುತ್ತಮುತ್ತ 20 ಗ್ರಾಮಗಳಿಗೆ ವ್ಯವಸಾಯಕ್ಕೆ ನೀರು ಹರಿಸಲು ಸಾಧ್ಯ. ಕೆರೆಯಲ್ಲಿ ನೀರಿದ್ದರೆ ನಮ್ಮ ಬೋರ್ವೆಲ್ಗಳು ತಾನಾಗಿಯೇ ರೀಚಾರ್ಜ್ ಆಗುತ್ತವೆ. 650 ಹೆಕ್ಟೇರ್ ಪ್ರದೇಶ ಅಚ್ಚುಕಟ್ಟು ಈ ಕೆರೆಯಿಂದ ಹೊಂದಿದ್ದು ರೈತರ ಮೊಗದಲ್ಲಿ ಸಂತಸ ತಂದಿದೆ. ಆದರೆ ಈ ಕೆರೆಗೆ ನೀರು ಬರೋಲ್ಲ ಅಂತ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿರೋದು ನಿಲ್ಲಿಸಬೇಕು. ಕೆರೆಯಲ್ಲಿ ಬೆಳೆದಿರೋ ಜಾಲಿ ಗಿಡಗಳನ್ನ ತೆಗೆಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಅಪರೂಪಕ್ಕೆ ಕೆರೆ ತುಂಬಿರೋದ್ರಿಂದ ಆ ಖುಷಿಗೆ ಸುತ್ತಮುತ್ತಲ ಗ್ರಾಮಗಳವರು ಕೆರೆಯಲ್ಲಿ ಜಾತ್ರೆ ಮಾಡಬೇಕು ಅಂತ ಆಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರೋದು ಜನರ ಬಾಯಿಂದ ಕೇಳಿಬರುತ್ತಿತ್ತು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ವ್ಯಾಪ್ತಿಯ ಬೊಮ್ಮಾವರ ಗ್ರಾಮಸ್ಥರಿಂದ 3 ಗ್ರಾಮಗಳಾದ ಬೊಮ್ಮಾವರ, ಕೆಂಪಲಿಂಗನಪುರ ಮತ್ತು ಹೊಸಹಳ್ಳಿ ಗ್ರಾಮಗಳಿಗೆ ಸೇರಿದ ಕೆರೆ ಕೋಡಿಗೆ ಬೊಮ್ಮವರ ಗ್ರಾಮಸ್ಥರಿಂದ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ಈ ಕೆರೆಯು ಸುಮಾರು 124 ಕೆರೆಯಷ್ಟು ವಿಸ್ತೀರ್ಣ ಹೊಂದಿದ್ದು 30 ವರ್ಷಗಳಿಂದ ಕೆರೆ ಕೋಡಿ ಹರಿಯುವುದನ್ನ ಎದುರು ನೋಡುತ್ತಿದ್ದ ಗ್ರಾಮಸ್ಥರಿಗೆ ಇದೀಗ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿರುವುದರಿಂದ ಸಂತಸವನ್ನ ಉಂಟು ಮಾಡಿದೆ. ಗ್ರಾಮದ ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳು ಕೆರೆಯ ಕೋಡಿ ಹೋಗುವ ಸ್ಥಳದಲ್ಲಿ ಜಿಟಿ ಮಳೆಯಲ್ಲಿಯೂ ಸಹ ಶಾಸ್ತ್ರೋತ್ರವಾಗಿ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಈ ವೇಳೆಯಲ್ಲಿ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಾಮಮೂರ್ತಿ, ಮಾಜಿ ಸದಸ್ಯ ಎಚ್ ಮುನಿಕೃಷ್ಣ, ಗ್ರಾಮದ ಮುಖಂಡರಾದ ಬಿಕೆ ರಮೇಶ್, ಬೊಮ್ಮಾವರದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರಕ್ಕೆ ಜಲ ದಿಗ್ಬಂಧನ, ಉಕ್ಕಿ ಹರಿದ ಕಂದವಾರ ಕೆರೆ, 40 ವರ್ಷದ ಬಳಿಕ ಗೋಪಾಲಕೃಷ್ಣ ಕೆರೆ ಕೋಡಿ. ಕೆರೆ ಕುಂಟೆ ಕಾಲುವೆಗಳಿಂದ ದೂರ ಇರಲು ಜಿಲ್ಲಾಡಳಿತ ಮನವಿ. ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಚಿತ್ರಾವತಿ ನದಿ. ಬಾಗೇಪಲ್ಲಿಯಲ್ಲಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಚಿತ್ರಾವತಿ ನದಿ, ಸೇತುವೆ ಮೇಲೆ ಪ್ರಯಾಣಕ್ಕೆ ಪೊಲೀಸರಿಂದ ತಡೆ. ಕೋಲಾರದಲ್ಲಿ ಕುಂಭದ್ರೋಣ ಮಳೆ, ಉಕ್ಕಿ ಹರಿದ ಕೆರೆಗಳು, ಕೊಚ್ಚಿ ಹೋದ ರಾಸುಗಳು, ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ಐತಿಹಾಸಿಕ ಕೋಟೆಗೆ ಮಳೆಯಿಂದ ಹಾನಿ, ದೇವನಹಳ್ಳಿ ಕೋಟೆಯ ಭಾಗ ಕುಸಿತ, ಸಂರಕ್ಷಣೆಗೆ ಸಾರ್ವಜನಿಕರ ಒತ್ತಾಯ. ಕನ್ನಡ ಸಾಹಿತ್ಯ ಸೇವೆಗೆ ರಾಜಕೀಯ ಬೇಡ, ಅವಕಾಶ ನೀಡಿದರೆ ಕನ್ನಡ ಭಾಷೆ ಸಾಹಿತ್ಯ ಬೆಳಗಲು ಶ್ರಮಿಸುವೆ, ಡಾಕ್ಟರ್ ಕೋಡಿರಂಗಪ್ಪ ಮನವಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ. ಉಚಿತ ಭವಿಷ್ಯ, ಖಚಿತ ಪರಿಹಾರದಲ್ಲಿ ಚಾಲೆಂಜ್.
ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 994581141447.